Good morning, students. Due to lockdown, we can't able to take a regular class, so I will continue my syllabus through online media. Today we will discuss theoretical aspects of underwriting of shares from Unit 5. ಸೊ ಈ ಚಾಪ್ಟ್ರಿಂದ ನಿಮಗೆ 6 ಮಾರ್ಕ್ ಮತ್ತು 12 ಮಾರ್ಕಿಗೆ ಕಂಪಲ್ಸರಿಯಾಗಿ ಕ್ವಶನ್ಸ್ ಬಂದೇ ಬರುತ್ತೆ. ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದಿ. ಓಕೆ, ಸೊ ಅಂಡರ್ರೈಟಿಂಗ್ ಆಫ್ ಶೇರ್ಸ್. ಸೊ ಅಂಡರ್ರೈಟಿಂಗ್ ಆಫ್ ಶೇರ್ಸ್ means, so underwriting is an contract whereby responsibility is taken or guarantee is given by individual or firm that shares and debentures will be taken up by the public. Okay, so it is a contract that it's a responsibility is taken or guarantee is given by the individual or firms regarding a company shares and debentures will be taken up by the public. So ಕಂಪನಿಯ ಓಕೆ, ಸೊ ಅಂಡರ್ರೈಟಿಂಗ್ ಅಂತ ಹೇಳಿದ್ರೆ ಇದೊಂದು ಕಾಂಟ್ರಾಕ್ಟ್. ಓಕೆ, ಸೊ ಈ ಕಾಂಟ್ರಾಕ್ಟಲ್ಲಿ ಒಂದು ಪಾರ್ಟಿ ಅಂದರೆ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು ಗ್ಯಾರಂಟಿ ಕೊಡುತ್ತೆ ಕಂಪನಿಗೆ. ಏನಂತೇಳಿ, ನೀವು ಏನು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸನ್ನು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ್ದೀರ, ಸೊ ಅದನ್ನು ಜನರಲ್ ಪಬ್ಲಿಕ್ ಅವ್ರು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ಅನ್ನುವಂಥದ್ದು. ಓಕೆ, ಸೊ ಇನ್ ಕೇಸ್ ಇಫ್ ದ ಶೇರ್ಸ್ ಈಸ್ ನಾಟ್ ಟೇಕನ್ ಅಪ್ ಬೈ the public, these shares are taken up by the guarantors themselves. ಸೊ ಏನು ಜನರಲ್ ಪಬ್ಲಿಕ್ಕಿಗೆ ಆಫರ್ ಮಾಡಿರ್ತಾರೆ, ಸೊ ಜನರಲ್ ಪಬ್ಲಿಕ್ ಏನಾದರೂ ಅದನ್ನು ಬೈ ಮಾಡಲಿಲ್ಲ ಆದರೆ, ಸೊ ಯಾರು ಗ್ಯಾರಂಟಿ ಕೊಟ್ಟಿರ್ತಾರಲ್ಲ ಅವರೇ ಏನು ಮಾಡ್ತಾರೆ, ಅದನ್ನು ಪರ್ಚೇಸ್ ಮಾಡ್ತಾರೆ, ಬೈ ಮಾಡ್ತಾರೆ. ಓಕೆ, ಸೊ ಯಾಕೆ ಈ ಅಂಡರ್ ರೈಟಿಂಗ್ ಅನ್ನುವಂಥದ್ದು ಬೇಕು? ವಾಟ್ ಈಸ್ ದ ನೆಸೆಸಿಟಿ? ಯಾಕೆ ಈ ಥರ ಗ್ಯಾರಂಟಿ ಕೊಡುವಂಥದ್ದು, ಯಾಕೆ ಈ ಕಾಂಟ್ರಾಕ್ಟ್ ಮಾಡಿಕೊಡುವಂಥದ್ದು? ಓಕೆ, ಸಿ, in public company cannot make allotment of shares unless it get a minimum subscription from the public. ಈ ಪಬ್ಲಿಕ್ ಕಂಪನಿ ಅವರ ಕಂಪನಿಯ ಶೇರ್ಸನ್ನು ಅಲಾಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ, ಇಟ್ ವಿಲ್ ನಾಟ್ ಗೆಟ್ ಅ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಫ್ರಮ್ ದ ಪಬ್ಲಿಕ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು 90% ಅಷ್ಟು ಶೇರ್ಸನ್ನು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದೆ ಅಂತ ಹೇಳಿದರೆ ಕಂಪನಿ, ಟೋಟಲಲ್ಲಿ 90%. ಸೊ ಅದರಲ್ಲಿ ಸರ್ಟೆನ್ ಪೋರ್ಷನ್ನಷ್ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಬೇಕಂತ ಇರುತ್ತೆ ಜನರಲ್ ಪಬ್ಲಿಕ್ಕಿಂದ. ಅದು ರೀಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡಲಿಕ್ಕಾಗಲ್ಲ, ಶೇರ್ ಅಲಾಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ದ್ಯಾಟ್ ಕೇಸ್ ಈ ಒಂದು ರಿಸ್ಕಿಂದ ಓವರ್ಕಮ್ ಆಗಲಿಕ್ಕೆ ಸೊ ಏನು ಮಾಡ್ತಾರೆ, ಅಂಡರ್ ರೈಟರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಅಂಡರ್ ರೈಟರ್ಸ್ ಅಂತ ಹೇಳಿದರೆ ಏನು? ದ ಪರ್ಸನ್ ಹೂ ಗಿವ್ಸ್ ಗ್ಯಾರಂಟಿ. ಅಂಡರ್ ರೈಟರ್ ಅಂತ ಹೇಳಿದ್ರೆ ದ ಪರ್ಸನ್ ಹೂ ಗಿವ್ಸ್ ಗ್ಯಾರಂಟಿ ಇಸ್ ಕಾಲ್ಡ್ ಆಸ್ ಅಂಡರ್ ರೈಟರ್. ಸೊ ಅಂಡರ್ ರೈಟರ್ಸ್ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಸೊ ಏನು, ಕಂಪನಿಯ ಶೇರ್ಸ್ ಅನ್ನುವಂಥದ್ದು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೀವಿ ಅನ್ನುವಂಥದ್ದು. ಓಕೆ, ಸೊ ಜನರಲ್ ಪಬ್ಲಿಕ್ ಏನಾದರೂ ಇಶ್ಯೂ ಆಗಲಿಲ್ಲ ಅಂತ ಹೇಳಿದ್ರೆ ಅಂಡರ್ ರೈಟರ್ಸ್ ಏನು ಮಾಡಿರ್ತಾನೆ, ಗ್ಯಾರಂಟಿ ಕೊಟ್ಟಿರ್ತಾನೆ. ಕರೆಕ್ಟಾ? ಪಬ್ಲಿಕ್ ಏನಾದರೂ ಇಶ್ಯೂ ಮಾಡಲಿಲ್ಲ ಆದರೆ ನಾನು ಅದನ್ನು ಇಶ್ಯೂ ಮಾಡ್ತೀನಿ ಅನ್ನುವಂಥದ್ದು. ಸೊ ಟೋಟಲಾಗಿ ಏನು, ಆ ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ರೀಚ್ ಮಾಡಲಿಕ್ಕೋಸ್ಕರನೇ ಏನು ಮಾಡಿರ್ತಾರೆ, ಅಂಡರ್ ರೈಟಿಂಗ್ ಕಾಂಟ್ರಾಕ್ಟಿಗೆ ಎಂಟರ್ ಆಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್, ಸೊ ಇಟ್ಸ್ ಅನ್ ಅಂಡರ್ ರೈಟಿಂಗ್ ಇಸ್ ಲೈಕ್ ಏನು, ಸೊ ಇನ್ಶೂರೆನ್ಸ್ ಅಗೇನ್ಸ್ಟ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್. ಸೊ ಅಂಡರ್ ರೈಟಿಂಗ್ ಈಸ್ ಅನ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್. ಏನು ಸಬ್ಸ್ಕ್ರಿಪ್ಷನ್ ಆಗದೆ ಉಳಿದಿರುವಂಥ ಭಾಗ ಏನಿದೆ, ಸೊ ಅದಕ್ಕೆ ಏನಾಗಿರುತ್ತೆ, ಇನ್ಶೂರೆನ್ಸ್ ಕೊಡ್ತದೆ ಅನ್ನುವಂಥದ್ದು. ಸೊ ಇನ್ಶೂರೆನ್ಸ್ ಕೊಡುವಂಥದ್ದು ಯಾವುದಕ್ಕೆ? ರಿಸ್ಕ್ ಫ್ಯಾಕ್ಟರ್ಗೆ. ಕರೆಕ್ಟಾಗಿ ರಿಸ್ಕ್ ಅಂತ ಹೇಳಿದರೆ ವಿಚ್ ಕ್ಯಾನ್ ಬಿ ಮೆಜರೇಬಲ್ ಇನ್ ಟರ್ಮ್ಸ್ ಆಫ್ ಮನಿ ಆ್ಯಂಡ್ ಮನೀಸ್ ವರ್ತ್. ರಿಸ್ಕ್ ಮತ್ತು ಅನ್ಸರ್ಟನಿಟಿ ಬೇರೆ ಬೇರೆ ಗೊತ್ತಿದೆ ನಿಮಗೆ. ಅನ್ಸರ್ಟನಿಟಿ ಅಂತಂದರೆ ಸಿಂಪಲ್ ಆಗಿರ್ಬೇಕಂತೇಳಿದ್ರೆ ಇಟ್ ಕ್ಯಾನಾಟ್ ಬಿ ಮೆಜರೇಬಲ್ ಇನ್ ಟರ್ಮ್ಸ್ ಆಫ್ ಮನಿ ಆ್ಯಂಡ್ ಮನೀಸ್ ವರ್ತ್, ಬಟ್ ರಿಸ್ಕ್ ಕ್ಯಾನ್ ಬಿ ಮೆಜರೇಬಲ್ ಇನ್ ಟರ್ಮ್ಸ್ ಆಫ್ ಮನಿ ಆ್ಯಂಡ್ ಮನೀಸ್ ವರ್ತ್. ಸೊ ಇನ್ಶೂರೆನ್ಸ್ ಅನ್ನುವಂಥದ್ದು ರಿಸ್ಕಿಗೆ ಕೊಡುವಂಥದ್ದು. ಆ್ಯಂಡ್ ಅಂಡರ್ ರೈಟಿಂಗ್ ಮಾಡುವಂಥ ಉದ್ದೇಶ ಕೂಡ ಇದೆ. ಸೊ ಏನು, ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಒಂದು ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ. ಓಕೆ, ಸಿ ನೆಕ್ಸ್ಟ್,
ಸೊ ಅಂಡರ್ ರೈಟಿಂಗ್ ಕಮಿಷನ್ ಅಂತ ಹೇಳಿದರೆ ಏನು? ಸೊ ದ ಕಮಿಷನ್ ಪೇಯ್ಡ್ ಟು ಅ ಅಂಡರ್ ರೈಟರ್ ಫಾರ್ ಇಶ್ಯೂ ಆಫ್ ಶೇರ್ಸ್. ಓಕೆ, ಸೊ ಏನು ವರ್ಕ್ ಮಾಡಿರ್ತಾನೆ ಅಂಡರ್ ರೈಟರ್, ಸೊ ಅದಕ್ಕೋಸ್ಕರ ನಾವೇನು ಪೇಮೆಂಟ್ ಮಾಡ್ತೀವಲ್ಲ ಅದನ್ನು ನಾವೇನು ಹೇಳ್ತೀವಿ, ಅಂಡರ್ ರೈಟಿಂಗ್ ಕಮಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ಅಂಡರ್ ರೈಟಿಂಗ್ ಕಮಿಷನ್ ಶುಡ್ ಬಿ ಪೇಯ್ಡ್ ಟು ದ ಅಂಡರ್ ರೈಟರ್ ಆನ್ ದ ಬೇಸ್ ಆಫ್ ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್. ಯಾವ ಬೇಸಲ್ಲಿ ಕೊಡ್ತಾರೆ? ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್, ನಾಟ್ ಆನ್ ದ ಬೇಸ್ ಆಫ್ ಫೇಸ್ ವ್ಯಾಲ್ಯೂ. ಅಂಡರ್ ರೈಟಿಂಗ್ ಕಮಿಷನ್ ಕೊಡುವಂಥದ್ದು ಯಾವುದು? ಇಶ್ಯೂ ಪ್ರೈಸ್ ಆಫ್ ದ ಶೇರ್ಸ್ ಮೇಲೆ, ನಾಟ್ ಆನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಫೇಸ್ ವ್ಯಾಲ್ಯೂ ಏನೇ ಇರ್ಬೋದು, ಬಟ್ ಶೇರ್ ಅನ್ನುವಂಥದ್ದು ಯಾವ ಪ್ರೈಸಿಗೆ ಇಶ್ಯೂ ಆಗಿರುತ್ತೆ ಫೈನಲ್ ಆಗಿ, ಆ ರೇಟ್ ಮೇಲೆ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಕಮಿಷನ್ ಅನ್ನುವಂಥದ್ದನ್ನು ಪೇಮೆಂಟ್ ಮಾಡ್ತಾರೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, ಸೊ ಅಂಡರ್ ರೈಟಿಂಗ್ ಕಮಿಷನ್ is paid on the basis of total number of shares underwritten and not on the shares taken over by him. ಓಕೆ, ಅವನು ಎಷ್ಟು ಶೇರ್ಸನ್ನು ಅಂಡರ್ ರಿಟರ್ನ್ ಮಾಡಿರ್ತಾನಲ್ಲ ಅದರ ಬೇಸ್ ಮೇಲೆ ಏನು ಮಾಡುವಂಥದ್ದು, ಅಂಡರ್ ರೈಟಿಂಗ್ ಕಮಿಷನನ್ನು ಕೊಡುವಂಥದ್ದು. ಓಕೆ, ಆ್ಯಂಡ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅಂಡರ್ ರೈಟರ್ ಆ್ಯಂಡ್ ಬ್ರೋಕರ್. ಸೊ ಬ್ರೋಕರ್ ಅಂತ ಹೇಳಿದ್ರೆ ಈಸ್ ಜಸ್ಟ್ ಅನ್ ಸೇಲ್ಸ್ ರೆಪ್ರೆಸೆಂಟೇಟಿವ್, ಹಿ ಡೋಂಟ್ ಟೇಕ್ ಎನಿ ರಿಸ್ಕ್. ಸೊ ಬ್ರೋಕರ್ ಆದವನು ಯಾವುದೇ ರೀತಿ ರಿಸ್ಕನ್ನು ತಗೊಳ್ಳೋದಿಲ್ಲ, ಕರೆಕ್ಟಾ? ಸೊ ಈಸ್ ಜಸ್ಟ್ ಆ್ಯಕ್ಟ್ ಆಸ್ ಎನ್ ಮಿಡಲ್ ಮ್ಯಾನ್. ಸೊ ತುಂಬ ರಿಸ್ಕ್ ತಗೊಳ್ಳೋದಿಲ್ಲ, ಈಸ್ ಜಸ್ಟ್ ವರ್ಕ್ ಫಾರ್ ಇಸ್ ಬ್ರೋಕರೇಜ್. ಓಕೆ, ಬಟ್ ಇಲ್ಲಿ ಅಂಡರ್ ರೈಟರ್ ಆದವನು ಏನು ತಗೊಳ್ತಿದ್ದಾನೆ, ರಿಸ್ಕ್ ತಗೊಳ್ತಿದ್ದಾನೆ. ಓಕೆ, ಕಂಪನಿಯ ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ರೀಚ್ ಮಾಡುವಂಥದ್ದು, ರೈಟ್? ಸೊ ಬ್ರೋಕರ್ ಮತ್ತು ಅಂಡರ್ ರೈಟರ್ಸ್ ನಾಟ್ ಒನ್ ಆ್ಯಂಡ್ ಸೇಮ್. ಓಕೆ, ನೆಕ್ಸ್ಟ್, legal formalities. About legal formalities, the first one is nature, names of underwriters and opinion of the directors regarding underwriters should be stated in prospectus. So nature, name of the underwriters and opinion of the director regarding underwriters should be stated in prospectus. Prospectus ಅಲ್ಲಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿರಬೇಕು ಯಾವ ಥರದ ಅಂಡರ್ರೈಟರ್, ಅವನ ಹೆಸರೇನು, ಸೊ ಡೈರೆಕ್ಟರ್ನ ಒಪಿನಿಯನ್ ಏನಿದೆ ಅಂಡರ್ರೈಟರ್ಸ್ ಮೇಲೆ, ಸೊ ಅದನ್ನು ಕ್ಲಿಯರಾಗಿ ಪ್ರಾಸ್ಪೆಕ್ಟಸಲ್ಲಿ ಸ್ಟೇಟ್ ಮಾಡಿರಬೇಕಾಗತ್ತೆ. ಸೊ ಪ್ರಾಸ್ಪೆಕ್ಟಸ್ ನಿಮಗೆ ಗೊತ್ತಿದೆ ಏನಂತ ಹೇಳಿದ್ರು, ಇಟ್ಸ್ ಅನ್ ಡಾಕ್ಯುಮೆಂಟ್ ಫಾರ್ ಜನರಲ್ ಪಬ್ಲಿಕ್, ಸೊ ಇನ್ವೈಟಿಂಗ್ ದೆಮ್ to apply for company shares and debentures. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಗೆ ಜಾಯ್ನ್ ಆಗುವಾಗ ಕಾಲೇಜಿನ ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿರ್ತಾರೆ ನಿಮಗೆ, ಕರೆಕ್ಟಾ? ಕಾಲೇಜಲ್ಲಿ ಯಾವುದೆಲ್ಲ ಕೋರ್ಸ್ ಇದೆ, ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ, ಫೆಸಿಲಿಟೀಸ್ ಏನಿದೆ, ಒಂದು ಪ್ರಾಸ್ಪೆಕ್ಟಸ್ ಕೊಟ್ಟಿರ್ತಾರೆ ಬುಕ್, ಕರೆಕ್ಟಾ? ಅಂದರೆ ಕಾಲೇಜಿನ ಎಲ್ಲ ಡೀಟೇಲ್ಸ್ ಇರುತ್ತೆ, ಕರೆಕ್ಟಾ? ಇದು ಕೂಡ ಹಾಗೆ ಕಂಪನಿ ಪ್ರಾಸ್ಪೆಕ್ಟಸ್ ಅಂತ ಹೇಳಿದ್ರೆ ಕಂಪನಿಯ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಯಾವಾಗ ಕಂಪನಿ ಜನರಲ್ ಪಬ್ಲಿಕ್ಕಿಂದ ಶೇರ್ಸ್ ಅಥವಾ ಡಿಬೆಂಚರ್ಸ್ಗೆ ಅಮೌಂಟನ್ನು ರೈಸ್ ಮಾಡಬೇಕು, ಸೊ ಆವಾಗ ಅವ್ರು ಏನು ಮಾಡಿರ್ತಾರೆ, ಪ್ರಾಸ್ಪೆಕ್ಟಸನ್ನು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾರೆ ಅನ್ನುವಂಥದ್ದು. ಓಕೆ, ಸೊ ಆ ಪ್ರಾಸ್ಪೆಕ್ಟಸಲ್ಲಿ ಈ ಅಂಡರ್ರೈಟರ್ಸ್ ಬಗ್ಗೆ ಕ್ಲಿಯರ್ ಆದಂಥ ಇನ್ಫಾರ್ಮೇಷನ್ ಇರಬೇಕು ಅನ್ನುವಂಥದ್ದು, ಅವನ ನೇಮ್, ನೇಚರ್ ಆ್ಯಂಡ್ ಒಪಿನಿಯನ್ಸ್ ಆಫ್ ದ ಡೈರೆಕ್ಟರ್ಸ್ ರಿಗಾರ್ಡಿಂಗ್ ಅಂಡರ್ರೈಟರ್ಸ್. ಓಕೆ, ನೆಕ್ಸ್ಟ್, ಸೊ ಸೆಕೆಂಡ್ ಒನ್ ಈಸ್ ನಂಬರ್ ಆಫ್ ಶೇರ್ಸ್ ಅಂಡರ್ ರಿಟರ್ನ್. ಓಕೆ, ಸೊ ಒಟ್ಟು ಎಷ್ಟು ಶೇರ್ಸನ್ನು ಅಂಡರ್ ರಿಟರ್ನ್ ಮಾಡ್ತಿದ್ದೀವಿ, ಸೊ ಅದನ್ನು ಕೂಡ ಪ್ರಾಸ್ಪೆಕ್ಟಸಲ್ಲಿ ಕ್ಲಿಯರಾಗಿ ಸ್ಟೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್, ಅಂಡರ್ ರಿಟರ್ನ್ ಕಮಿಷನ್ ಶುಡ್ ನಾಟ್ ಎಕ್ಸೀಡ್ 5% ಆನ್ ಇಶ್ಯೂ ಪ್ರೈಸ್ ಆಫ್ ಶೇರ್ಸ್. ಓಕೆ, 5% ಆನ್ ಇಶ್ಯೂ ಪ್ರೈಸ್ ಆಫ್ ಶೇರ್ಸ್ ಆ್ಯಂಡ್ 2.5% ಆನ್ ಇಶ್ಯೂ ಪ್ರೈಸ್ ಆಫ್ ಡಿಬೆಂಚರ್. ಅಂಡರ್ ರೈಟಿಂಗ್ ಕಮಿಷನ್ ಅನ್ನುವಂಥದ್ದೇನು ಶುಡ್ ನಾಟ್ ಎಕ್ಸೀಡ್ 5%ಗಿಂತ ಜಾಸ್ತಿ ಆಗಬಾರ್ದು. ಯಾವುದರಲ್ಲಿ? ಇನ್ ದ ಕೇಸ್ ಆಫ್ issue price of shares and 2.5% in the case of issue price of debentures. Okay, next, fourth one is, so agreed rate of commission should be
stated in a prospectus. Rate of commission should be stated in a prospectus. ಸೊ ಕಮಿಷನ್ ರೇಟನ್ನು ಕೂಡ ನಾವೇನು ಮಾಡಬೇಕು, ಪ್ರಾಸ್ಪೆಕ್ಟಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, the copy of underwriting agreement should be submitted to a register. So underwriting agreement should be submitted to a registrar of company. ಕಂಪನಿಯ ರಿಜಿಸ್ಟ್ರಾರಿಗೆ ಏನು ಮಾಡಬೇಕು, ಅದನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್, ಸಿಕ್ಸ್ತ್ ಒನ್ ಈಸ್, if there is a breach of contract, it must be stated in a statutory report presented in a first meeting of the shareholders. The reason for such breach must also be stated in a prospectus. ಸೊ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಸೊ ಕಾಂಟ್ರಾಕ್ಟಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ಸೊ ಅದನ್ನು ನಾವೇನು ಹೇಳ್ತೀವಿ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಏನಾದರೂ ಅಂಥದ್ದೇನಾದರೂ ಆದರೆ, if the underwriters are not able to follow the terms and conditions what they mentioned in the contract, so that breach of contract ಏನಿದೆ, ಸೊ ಅವ್ರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಫುಲ್ಫಿಲ್ ಮಾಡಲಿಲ್ಲ ಅಥವಾ ರೆಗ್ಯುಲೇಷನ್ಸನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಲಿಲ್ಲ, ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಎಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಆಫ್ ಶೇರ್ ಹೋಲ್ಡರ್ಸ್, ಆ್ಯಂಡ್ ಅದಕ್ಕೆ ರೀಸನನ್ನು ಕೂಡ ಕೊಡಬೇಕು ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ಏನು legal formalities regarding underwriting of shares. So next, SEBI guidelines. So first one is, so underwriting should be a mandatory for the full issue, as well as minimum requirement of 90% subscriptions is also mandatory. Underwriting is mandatory for full issue as well as minimum requirements of 90% subscription from the public. So in the case of subscription of 90% of the offer to the public is not received, so 90% as to subscription ಅನ್ನುವಂಥದ್ದು not received ಅಂದರೆ the entire amount should be refunded in full. So company fails to get a minimum subscription of 90%, in that case they have to refund the entire amount. ಓಕೆ, ಸೊ ಏನು ಅಮೌಂಟ್ ಕಲೆಕ್ಟ್ ಮಾಡಿದರೆ ಆ ಎಂಟೈರ್ ಅಮೌಂಟನ್ನು ಏನು ಮಾಡಬೇಕು, ರಿಫಂಡ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್, in case of issue is underwritten and if company does not receive 90% of issued capital from the public, the subscription plus accepted development from the underwriters within a 120 days from the opening of the issue, the company shall refund the amount of subscriptions. So ಏನು ಹೇಳ್ತಾ ಉಂಟು, in case of issue is underwritten, okay, underwritten ಮಾಡಿದ್ದಾರೆ, and so company is not received 90% subscription from the public, and even plus, and even the accepted development from the underwriters is not followed within 120 days from the opening of issue, in that case also the company shall refund the entire amount of subscription. ಸೊ ಎಲ್ಲ ಅಮೌಂಟನ್ನು ಏನು ಮಾಡಬೇಕಾಗತ್ತೆ, ರಿಫಂಡ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಥರ್ಡ್ ಒನ್ ಈಸ್, the lead managers must satisfy themselves about the net worth of the underwriters and the outstanding commitment and the disclose the same to SEBI. Okay, so lead managers has to satisfy themselves with the net worth of the underwriters. So underwriters net worth ಅನ್ನು ಯಾರು ಲೀಡ್ ಮ್ಯಾನೇಜರ್ಸ್ ಸ್ಯಾಟಿಸ್ಫೈ ಮಾಡಬೇಕು ಅನ್ನುವಂಥದ್ದು. ಓಕೆ, ಆ್ಯಂಡ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಕಮಿಟ್ಮೆಂಟ್ ಇದ್ದರೆ, ಸೊ ಯಾವುದಾದ್ರು ಕಮಿಟ್ಮೆಂಟ್ ಪೆಂಡಿಂಗ್ ಇದ್ದರೆ ಅಂಡರ್ರೈಟರ್ಸ್ ಇದು, ಅದನ್ನು ಕೂಡ ಏನು ಮಾಡಬೇಕು, ಸೆಬಿಗೆ ಡಿಸ್ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್, ಫೋರ್ತ್ ಒನ್, the underwriting agreement may be filled with the stock exchange. So underwriting agreement should be filled with the stock exchange. Next, the rate of commission should not exceed, okay, so ಇದನ್ನು ನಾವು ಆಲ್ರೆಡಿ ಲೀಗಲ್ ಫಾರ್ಮ್ಯಾಲಿಟೀಸಲ್ಲಿ ಕಲ್ತಿದ್ದೀವಿ. ಸೊ ಕಮಿಷನ್ ಶುಡ್ ನಾಟ್ ಎಕ್ಸೀಡ್ ಇನ್ ದ ಕೇಸ್ ಆಫ್ ಶೇರ್ಸ್ ಆ್ಯಂಡ್ 2% ಇನ್ ದ ಕೇಸ್ ಆಫ್ ಡಿಬೆಂಚರ್ಸ್. ಓಕೆ, ಸೊ ನೆಕ್ಸ್ಟ್, marked and unmarked application.
So marked and unmarked application. See, the shares or debentures issued by the company are usually underwritten by two or more firms of underwriters in an agreed ratio. ಸೊ ನಾರ್ಮಲಿ ಅಂಡರ್ರೈಟನ್ ಅನ್ನುವಂಥದ್ದು ಏನು, 2 or more ಫರ್ಮ್ಸ್ ಅನ್ನುವಂಥದ್ದು ಏನು ಮಾಡಿರುತ್ತೆ, ಅಂಡರ್ರೈಟ್ ಮಾಡಿರುತ್ತೆ. ಓಕೆ, ನೆಕ್ಸ್ಟ್, ಎವ್ರಿ ಅಂಡರ್ರೈಟರ್ಸ್ ಟ್ರೈ ಟು ಸೆಲ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಇನ್ ಆರ್ಡರ್ ಟು ರೆಡ್ಯೂಸ್ ಹಿಸ್ ರಿಸ್ಕ್. ಸೊ ಎವ್ರಿ ಅಂಡರ್ರೈಟರ್, ಇವಾಗ 2 or more ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ 2 ಪಾರ್ಟೀಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂಡರ್ರೈಟರ್ಸ್. ಎರಡೂ ಪಾರ್ಟಿಯವರು ಏನು ಮಾಡ್ತಾರೆ, ದೇ ವಿಲ್ ಪುಟ್ ಮ್ಯಾಕ್ಸಿಮಮ್ ಎಫರ್ಟ್ ಟು ಸೆಲ್ their maximum shares in order to reduce their risk. ಅವರ ರಿಸ್ಕ್ ಅನ್ನುವಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕ್ತಾರೆ ಟು ಸೆಲ್ ದ ಶೇರ್ಸ್. ಸೊ ಜನರಲಿ ದ ಅಪ್ಲಿಕೇಶನ್ ಫಾರ್ಮ್ಸ್ ಆರ್ ಸ್ಟ್ಯಾಂಪ್ಡ್ ವಿತ್ ದ ನೇಮ್ ಆಫ್ ಅಂಡರ್ರೈಟರ್ಸ್. ಓಕೆ, ಸೊ ಜನರಲಿ ದ ಅಪ್ಲಿಕೇಶನ್ ಫಾರ್ಮ್ಸ್ ಆರ್ ಸ್ಟ್ಯಾಂಪ್ಡ್ ವಿತ್ ದ ನೇಮ್ ಆಫ್ ಅಂಡರ್ರೈಟರ್ಸ್. The applications bearing the official stamp of the underwriters are called as marked application. ಸೊ ಯಾವ ಅಪ್ಲಿಕೇಶನಲ್ಲಿ ಅಂಡರ್ರೈಟರ್ಸ್ನ ಅಫಿಷಿಯಲ್ ಸ್ಟ್ಯಾಂಪ್ ಇರುತ್ತೆ, ಸೊ ಅಂಥ ಒಂದು ಅಪ್ಲಿಕೇಶನ್ಸ್ ಏನು ರಿಸೀವ್ ಮಾಡಿರ್ತೀವಿ ಜನರಲ್ ಪಬ್ಲಿಕ್ಕಿಂದ, ಸೊ ಅಂಥದಕ್ಕೆ ನಾವೇನು ಹೇಳ್ತೀವಿ, ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮಾರ್ಕ್ ಇರುತ್ತೆ, ಅಫಿಷಿಯಲ್ ಸ್ಟ್ಯಾಂಪ್ ಇರುತ್ತೆ ಯಾರ್ದು, ಅಂಡರ್ರೈಟರ್ಸ್ ಇದು. ಸೊ ಅದಕ್ಕೋಸ್ಕರ ಅದನ್ನು ನಾವೇನು ಹೇಳ್ತೀವಿ, marked applications. Okay, next, while the applications received by the company directly from the public which do not bear the official stamp of underwriters are called unmarked application. So when company receive application directly from the public and which do not bear a official stamp, ಸೊ ಅದರಲ್ಲಿ ಯಾವುದೇ ರೀತಿ ಅಫಿಷಿಯಲ್ ಸ್ಟ್ಯಾಂಪ್ ಇರಲ್ಲ ಅಂಡರ್ರೈಟರ್ಸ್, ಇದು ಡೈರೆಕ್ಟಾಗಿ ಜನರಲ್ ಪಬ್ಲಿಕ್ಕಿಂದ ಇಶ್ಯೂ ಆಗಿರುತ್ತೆ. ಸೊ ಅಂಥ ಅಪ್ಲಿಕೇಶನನ್ನು ನಾವೇನು ಹೇಳ್ತೀವಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಓಕೆ, ಸೊ ನೆಕ್ಸ್ಟ್, classification of underwriting. So underwriting can be classified as on the basis of number of shares underwritten, and second one on the basis of liability. So first one on the basis of shares underwritten, so complete or full underwriting. Second one is partial underwriting. So partial underwriting, okay, so full underwriting ಅಂತ ಹೇಳಿದ್ರೆ ಏನು, ಸೊ ಕಂಪನಿ ದಟ್ ಗಿವಿಂಗ್ ಅ maximum surety, underwriter giving a maximum surety regarding a subscription of shares. ಸೊ ಪಾರ್ಸಲ್ ಅಂಡರ್ರೈಟಿಂಗ್ ಅಂತ ಹೇಳಿದ್ರೆ ಸರ್ಟನ್ ಪರ್ಸೆಂಟ್ or ಸರ್ಟನ್ ರೇಷಿಯೋಗೆ ಮಾತ್ರ ಅವ್ರು ಏನಾಗಿರ್ತಾರೆ, ಸ್ಟಿಕ್ ಆಗಿರ್ತಾರೆ. In the case of on the basis of liabilities, it classified into 2 types, that is pure or open underwriting. Second one is firm underwriting, that is for a definite number. So open underwriting is shares are issued for subscribed for general public. Shares are subscribed for the general public. So if shares is not subscribed by the public, it is a risk for the company, and that risk can be minimized with the help of underwriters. Underwriters may be an individual or firm, for example like bank, insurance company, etc. Okay, next, firm underwriting. So firm underwriting means it is a commitment made by the underwriter to take up some shares of a firm by himself. Okay, ಸೊ ಅಂಡರ್ರೈಟರೇ ಏನು ಮಾಡ್ತಾನೆ, ಕೆಲವೊಂದು ಕಂಪನಿಯ ಶೇರ್ಸನ್ನು ಏನು ಮಾಡ್ತಾನೆ, ಪರ್ಚೇಸ್ ಮಾಡುವಂಥದ್ದು. ಓಕೆ, ಸೊ ಫಾರ್ಮ್ ಅಂಡರ್ರೈಟಿಂಗಲ್ಲಿ ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಹಿ ವಿಲ್ purchase some shares of a company by its own capacity.
Okay, so I'll purchase certain number of shares by its own capacity, and so in that case, so he has to subscribe to both share applied by him and shares underwritten. ಓಕೆ, ಸೊ ಫರ್ಮ್ ಅಂಡರ್ರೈಟಿಂಗ್ ಅಂತ ಹೇಳಿದ್ರೆ ಏನು, ಸೊ ಅಂಡರ್ರೈಟರ್ ಅವನೇ ಏನು ಮಾಡುವಂಥದ್ದು, ಇನಿಷಿಯೇಟ್ ತಗೊಂಡು ಕಂಪನಿಯ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಓಕೆ, ಬೈ ಇಟ್ಸ್ ಓನ್ ಕೆಪಾಸಿಟಿ ಮೇಲೆ ಅವನು ಸರ್ಟನ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಇನ್ ದ್ಯಾಟ್ ಕೇಸ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕಂತ ಹೇಳಿದ್ರೆ, ಸೊ ಹಿ ಹ್ಯಾಸ್ ಟು ಸಬ್ಸ್ಕ್ರೈಬ್ ಫಾರ್ ಬೋತ್ ಶೇರ್ಸ್ ಅಪ್ಲೈಡ್ ಬೈ ಹಿಮ್ ಅಂತ ಹೇಳಿದ್ರೆ, ಅವನು ಏನು ಶೇರ್ಸ್ ಅಪ್ಲೈ ಮಾಡ್ತಿದ್ದಾನಲ್ಲ ಇಟ್ಸ್ ಓನ್ ಕೆಪಾಸಿಟಿ, ಅದನ್ನು ಕೂಡ ಲಯಬಿಲಿಟಿಯಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಸ್ ವೆಲ್ ಆ್ಯಸ್ ಶೇರ್ ಅಂಡರ್ ರಿಟರ್ನ್ ಬೈ ಹಿಮ್ ಆನ್ ದ ಕೆಪಾಸಿಟಿ ಆಫ್ ಆ್ಯನ್ ಅಂಡರ್ ರೈಟರ್. ಒಂದು ಶೇರ್ ಅಪ್ಲೈ ಮಾಡಿರುವಂಥದ್ದು, ಸೊ ಇನ್ನೊಂದು ಶೇರ್ ಅಂಡರ್ ರಿಟರ್ನ್ ಮಾಡಿರುವಂಥದ್ದು, ಅದು ಎರಡರೂ ಕೂಡ ಅವನಿಗೇನಾಗಿರುತ್ತೆ, ಲಯಬಿಲಿಟಿ ಕ್ಯಾಲ್ಕುಲೇಷನ್ಗೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಸೇಮ್ ಪ್ರೊಸೀಡಿಂಗ್ಸ್ ಏನು ಚೇಂಜ್ ಇರಲ್ಲ. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡೋಕೆ ಇಟ್ ಶುಡ್ ಆಲ್ವೇಸ್ ಗೋ ಅಲಾಂಗ್ ವಿತ್ ದ ನಾರ್ಮಲ್ ಅಂಡರ್ ರೈಟಿಂಗ್ ಆರ್ ಪ್ಯೂರ್ ಅಂಡರ್ ರೈಟಿಂಗ್. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಏನು ಲಯಬಿಲಿಟಿ ಅಂಡರ್ ನಾರ್ಮಲ್ ಅಂಡರ್ ರೈಟಿಂಗ್ ಸಿಕ್ಕಿರುತ್ತೆ ಟೋಟಲ್, ಅದಕ್ಕೆ ಮತ್ತೆ ಪುನಃ ನಾವೇನು ಮಾಡಬೇಕಾಗತ್ತೆ, ಈ ಫರ್ಮ್ ಅಂಡರ್ ರೈಟಿಂಗನ್ನು ಆ್ಯಡ್ ಮಾಡಿ ಸೊ ಅಂಡರ್ ರೈಟರ್ನ ಟೋಟಲ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಅದು. ಓಕೆ, ಇದಿಷ್ಟು ಏನು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಆಫ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಥಿಯರಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಏನೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದರೆ. ಬಟ್ ನಮಗೆ ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕಂತ ಹೇಳಿದ್ರೆ ಈ ಥಿಯರಿ ಸ್ವಲ್ಪ ಬೇಕಾಗತ್ತೆ. ಜಸ್ಟ್ ಗೋ ಥ್ರೂ ಇಟ್. ಓಕೆ, ಸೊ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದ್ಸಲ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನೇನು ಥಿಯರಿ ಆಸ್ಪೆಕ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೆಲ್ಲ ಕೂಡ ಮತ್ತೆ ಪುನಃ ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಬರುತ್ತೆ, ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ಬೇಕಾಗುತ್ತೆ ಅದೆಲ್ಲ, ಅಲ್ಲಿ ನಾನು ಮತ್ತೆ ಪುನಃ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಯಾವುದಾದ್ರು ಕಾನ್ಸೆಪ್ಟ್ ಮೇಲೆ ಯು ಕ್ಯಾನ್ ಆಸ್ಕ್. ಓಕೆ, ಥ್ಯಾಂಕ್ ಯು.